ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತು ಪ್ರೆಸೆಂಟ್ ಆಗಿ ನಾನು ಎಲ್ಲಿದ್ದೀನಿ ಅಂತಂದ್ರೆ ಮೈಸೂರಲ್ಲಿದ್ದೀನಿ. ಮೈಸೂರಲ್ಲಿ ಒಂದೇ ಒಂದು ಚಿಕ್ಕ ಚಾಲೆಂಜ್ ಮಾಡೋಣ ಅಂತ. ಆದರೆ ನನ್ನ ಜೊತೆ ಚಾಲೆಂಜ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ದಿ ಗ್ರೇಟ್. ಇಲ್ಲಿ ನಿಂತಿದ್ದಾರೆ ನೋಡಿ, ಅವತಾರ್ ಶಿವ ಅವರು. ಎಲ್ಲ ಸುಳ್ಳು ಗ್ರೇಟ್. ಚೆನ್ನಾಗಿದೆ. ತುಂಬಾ ದಿನದಿಂದ ಅಣ್ಣನ ಜೊತೆ ಚಾಲೆಂಜ್ ವಿಡಿಯೋನ ಮಾಡಬೇಕು ಅಂತಂದ್ರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವತ್ತು ಆ ಟೈಮ್ ಬಂದಿದೆ. ಇವತ್ತು ಅಣ್ಣನ ಜೊತೆ ಚಾಲೆಂಜ್ ಮಾಡೋದಕ್ಕೆ. ಬ್ರೋ ಏನಿಲ್ಲ, ಚಾಲೆಂಜು ನೀವು ಅದೇ ಹೇಳ್ತೀನಿ, ನಾನು ಹೇಳೋವರೆಗೆ ಒಂದು ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು. ನನ್ನ ಜೊತೆ ಚಾಲೆಂಜ್ ಮಾಡಕ್ಕೆ ನೀವು ರೆಡಿನಾ? ರೆಡಿ. ಪಕ್ಕಾ ರೆಡಿ. ಓಕೆ ಬ್ರೋ, ರೆಡಿ ಅಂತೆ. ಸೋಲಕ್ ನೀನ್ ರೆಡಿಯಾ? ನನ್ನ ನೀನು ಗೆಲ್ಲಲಾರೆ. ಸೋಲೋದು ನಮ್ಮ ಜಾಮಂತಲ್ಲೇ ಬಂದಿಲ್ಲ. ಚಾಲೆಂಜ್ ಏನಿಲ್ಲ, ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್. A to Z ಫುಡ್ ಚಾಲೆಂಜ್ ನ ಮಾಡಬೇಕು ಅಂತ ಅಣ್ಣನ ಜೊತೆ. ಯಾಕಂದ್ರೆ ಘಟನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಈ ಪ್ಲಾನ್ ಹೊಳಿತು ನನಗೆ. A to Z ಟೋಟಲ್ 26 ಲೆಟರ್ಸ್ ಐತೆ. ಆ 26 ಲೆಟರ್ಸ್ ಅಲ್ಲಿ ನಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಐಟಮ್ಗಳನ್ನ ತಿಂತಾರೋ ಅವ್ರು ವಿನ್ ಆಗ್ತಾರೆ. ಐಟಮ್ ಅಂದ್ರೆ ಕರೆಕ್ಟ್ ಡಬಲ್ ಮೀನಿಂಗ್ ಆಗುತ್ತೆ. ಐಟಮ್ ಅಂದ್ರೆ ಡಬಲ್ ಮೀನಿಂಗ್ ಆಗುತ್ತೆ. ಫುಡ್ ಚಾಲೆಂಜ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಓಕೆ ನೋಡ್ರಿ, ಏನು ಇಲ್ಲ, ನಮ್ಮಿಬ್ರು ಚಾಲೆಂಜ್ ಫುಲ್ ಏನು ಇಲ್ಲ ಅಂತ ನೀವು. ಚಾಲೆಂಜ್ ಏನಿಲ್ಲ, ಸಿಂಪಲ್. ನಮ್ಮಿಬ್ರಿಗೂ 10 ನಿಮಿಷ ಟೈಮ್ ಇರುತ್ತೆ. A to Z ಲೆಟರ್ಸ್ ಅಲ್ಲಿ ನಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಫುಡ್ಗಳನ್ನ ತಿಂದು ಮುಗಿಸ್ತೇವೆ ಅವ್ರು ವಿನ್ ಆಗ್ತಾರೆ. ಸೊ ವಿನ್ ಆದವ್ರಿಗೆ ಸಿಗುತ್ತೆ ಬಂಪರ್ ಬಹುಮಾನ. ಸುಮ್ಮನೆ ಮಾಡಿಸ್ತಾ ಇಲ್ಲ ಬ್ರೋ ಚಾಲೆಂಜು. ಏನ್ ಕೊಡ್ತೀಯಾ? ಗೆದ್ರೆ ನಮ್ಮ ಕಡೆಯಿಂದ ಗೆದ್ದವ್ರಿಗೆ ಸಿಗುತ್ತೆ 5,000 ಸಿಗುತ್ತೆ ಬ್ರೋ. 5,000. ಎಸ್. ನೀನ್ ಗೆದ್ರೆ ನನ್ನ ಕಡೆಯಿಂದ 2 ಸುಟ್ ಬಟ್ಟೆ. ಓ, ನಮ್ಮ ಹೊಸ ಬಟ್ಟೆ ಅಂತೇಳಿ 2 ಸುಟ್ ಬಟ್ಟೆ. ಓಕೆ. ಇವಾಗ ಟೈಮ್ ಇಲ್ಲ ಬ್ರೋ. ಇವಾಗಿಂದ ಚಾಲೆಂಜ್ನ ಸ್ಟಾರ್ಟ್ ಮಾಡ್ಬಿಡ್ಬೇಕು. ಸೊ ಮೊದಲನೇದಾಗೆ ಬ್ರೋಯಿಂದಾನೆ ಸ್ಟಾರ್ಟ್ ಮಾಡಲಿ ಚಾಲೆಂಜು. ಮತ್ತೆ ನಮ್ಮ ಈ ಚಾಲೆಂಜ್ನಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳೈತೆ. ಒಂದು ಶಾಪ್ನಲ್ಲಿ 2 ಐಟಮ್ಸ್ನ ಬಿಟ್ಟು ತಗೊಂಡು ತಿನ್ನೋಂಗಿಲ್ಲ. ತಿಂದ್ರೆ ಅಲ್ಲೇನೆ ಅದು ಫೌಲ್ ಆಗುತ್ತೆ, ಔಟ್ ಆಗ್ತಾರೆ. ಮತ್ತೆ 10 ನಿಮಿಷದೊಳಗೇನೆ ನಾವು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಬ್ರೋ ಟೈಮಿಂಗ್ಸ್ ಸ್ಟಾರ್ಟ್ ಆಗ್ತೈತೆ ನೋಡ್ರಿ. ಸ್ಟಾರ್ಟ್ ಆಗಿತ್ತು. ಇಲ್ಲಿ ಸಿಗುತ್ತಾ? ಬಾಳೆಹಣ್ಣು, ಒಂದು ಸಿಂಗಲ್ ಬಾಳೆಹಣ್ಣು ಸಿಗ್ಬೋದಾ ಇಲ್ಲಿ ತಿನ್ನಕ್ಕೆ? ಏಲಕ್ಕಿ. ಬಿ ಇಂದ ಬನಾನಾ. ಒಂದು ಅಂಗಡಿಲಿ ಒಂದು ತಗೋಬೋದಲ್ವಾ? ಎಷ್ಟು ತಗೊಳ್ಳಿ. ಓಕೆ, ಬಿ ಇಂದ ಬನಾನಾ ತಿಂತಾ ಇದ್ದೀನಿ. 2 ಐಟಮ್ ಮೇಲೆ ತಗೊಳಂಗಿಲ್ಲ. ಬನಾನಾ. ಇದೇನು ಬರುತ್ತೆ? ದ್ರಾಕ್ಷಿ, ಗ್ರೇಪ್ಸ್. ದ್ರಾಕ್ಷಿಗೆ ಡಿ ತಗೋಬೇಕು, ಗ್ರೇಪ್ಸ್ಗೆ ಜಿ ತಗೋಬೇಕು. ಜಿ. ಗ್ರೇಪ್ಸು ಜಿ. ಓಕೆ, 2 ಐಟಮ್. ಎರಡು ಐಟಮ್ ಆಯಿತು. ಇಲ್ಲೇ ಪಕ್ಕದಲ್ಲೇ ಒಂದು ಮಾರ್ಟ್ ಇದೆ, ಅಲ್ಲಿ ಹೋಗೋಣ ಬನ್ನಿ. ಇದೇನಿದೆ? ಇಲ್ಲೇನಿದೆ? ಇಲ್ಲೂ 2 ಐಟಮ್ ತಗೋಬೇಕಾ? 2 ಐಟಮ್ ಅಂತ ನೋಡಿ. ಇಲ್ಲಿ ನಮಗೆ ಚಿಕ್ಕದಾಗಿದ್ದರೆ ಸಾಕು. ಇಲ್ಲಿ ಕುರ್ಕುರೆ ಆ ಥರ. ಇಲ್ಲಿ ನೋಡೋಣ ಬನ್ನಿರಿ. ಈ ಡೈರಿ ಮಿಲ್ಕ್ ಅದೆಲ್ಲ ಎಲ್ಲಿ ಸಿಗುತ್ತೆ? ಟೈಮ್ ಆಯ್ತಿರುತ್ತೆ. ಡೈರಿ ಮಿಲ್ಕ್ ಅಲ್ಲ ಮೇಡಮ್, ಡೈರಿ ಮಿಲ್ಕ್ ಅದೆಲ್ಲ ಎಲ್ಲಿದೆ? ಚಾಕ್ಲೇಟ್ ಎಲ್ಲಿದೆ? ಆ ಕಡೆ. ಕಮ್. ಎಲ್ಲಿ ಚಾಕ್ಲೇಟು? ಚಾಕ್ಲೇಟ್ ಇಲ್ಲ. ಈ ಚಾಕ್ಲೇಟ್ಗೆ ನಿಮ್ಗೆ ಗೊತ್ತಿಲ್ವಲ್ಲ ನಮಗೆ. ವೇರ್ ಇಸ್ ಚಾಕ್ಲೇಟ್? ಟೆಮ್ ಡೈರಿ ಮಿಲ್ಕ್ ಎಲ್ಲ. ಆರ್ಬಿಟ್. ಓಯಿಂದ ಆರ್ಬಿಟ್ಟು. ಮತ್ತು ಇನ್ನೊಂದು ಇಲ್ಲೇ ತಿನ್ಬೇಕಾ? ಓಕೆ, ಓಯಿಂದ ಆರ್ಬಿಟ್. ಓಯಿಂದ ಆರ್ಬಿಟ್ ತಿಂತಾ ಇದ್ದೀನಿ. ಜೊತೆಗೆ ಡೈರಿ ಮಿಲ್ಕಲ್ಲಿ
ಓಕೆ ಬನ್ನಿ, ಇಲ್ಲಿ ಡೈರಿ ಮಿಲ್ಕ್ ಇದೆ ತಗೋಣ. ಡಿ ಇಲ್ಲಿ ನೋಡ್ರಿ, ಡಿ ಇಂದ ಡೈರಿ ಮಿಲ್ಕು ಎಷ್ಟಾಯ್ತು ಇವಾಗ? 4 ಆಯ್ತು ನಮ್ಮದು. ಎಷ್ಟು ಸರ್? ಒಂದು ಡೈರಿ ಮಿಲ್ಕ್, ಒಂದು ಆರ್ಬಿಟ್ಟು, ಒಂದು ಡೈರಿ ಮಿಲ್ಕ್ ಮತ್ತು ಆರ್ಬಿಟ್ಟು. ಎಷ್ಟದು ಆರ್ಬಿಟ್? ಚಿಕ್ಕದು ಡೈರಿ ಮಿಲ್ಕ್ 10 ರೂಪಾಯಿಂದು. ಓಕೆ ಬನ್ನಿ, ಇದಕ್ಕೂ ಬಿಲ್ ಹಾಕ್ಬೇಕಿಲ್ಲ ನೋಡ್ರಿ. ಇಲ್ಲಿ ಏನಂದರೆ ನಾವು ಬಂದಿರೋ ಜಾಗನೇ ಸರಿ ಇಲ್ಲ ರೀ, ಇಲ್ಲಿ ಅಂಗಡಿಗಳೇ ಇಲ್ಲ. ಆ ಕಡೆ ಹೋಗೋಣ ಬನ್ನಿ. ಬನ್ನಿ ಬನ್ನಿ ಬೇಗ. ಟೈಮ್ 5 ನಿಮಿಷ ಆಯಿತು, 4 ಐಟಮ್ ತಿಂದಿದ್ದೀನಿ, ಇನ್ನೂ 5 ನಿಮಿಷ ಇದೆ, ನೋಡೋಣ ಬನ್ನಿ. ಬಾ ಬಾ ಬಾ. ಸ್ವಲ್ಪ ವಾಟರ್ ಇದೆ, ಇನ್ನೇನಿದೆ, ಬಿಂದು ಬಿಂದು. ನೀರನ್ನು ಕುಡಿಬೋದಲ್ಲ? ಹಾಂ ಕುಡಿಬೋದು. 1/2 ಲೀಟ್ರ್ ನೀರು ಕೊಡಿ. ಓಕೆ ಇಲ್ಲಿ ನೋಡ್ರಿ, W ಇಂದ ವಾಟರ್ ಕುಡಿತಾ ಇದ್ದೀನಿ. W ಇಂದ ವಾಟ್ರು, S ಇಂದ ಸಿಗ್ನೇಚರು, 2 ಆಯಿತು. ಹಂಗೆ ಹೇಳ್ತೀನಿ, ಇದು W ಇಂದ ವಾಟರು, S ಇಂದ ಸಿಗ್ನೇಚರು, 2 ಇದೆ. ಓಕೆ, ಎಷ್ಟು ಐಟಮ್ ಆಯಿತು? 5 ಐಟಮ್ ಆಯಿತು. ಹಾಗೆ ಬನ್ನಿ, ಹಂಗೆ ಸೀದಾ ಬನ್ನಿ ಬನ್ನಿ ಬನ್ನಿ. ಅಜ್ಜಿ ಬನ್ನಿ. ಆ ಟೊಮೊಟೊ ಒಂದು ಸಣ್ಣ ಪೀಸ್. ಹಾಂ, ಒಂದು ಹಾಂ ನೋಡಿರಿ, ಟೊಮೊಟೊ ನಿಮ್ನಕ್ಕಲ್ಲ, ಟೊಮೊಟೊ ಟೀಯಿಂದ ಟೊಮೊಟೊ ತಿಂತಾ ಇದ್ದೀನಿ. 1 ಪೀಸ್ ಈರುಳ್ಳಿ ಕೊಡಿ. ಒಂದೇ. ಹಾಂ, ಆನಿಯನ್ಗೆ ಬರುತ್ತಲ್ವ? ಹಾಂ, ಇಲ್ಲಿ ನೋಡ್ರಿ, ಆನಿಯನ್ ತಿಂತಾ ಇದ್ದೀನಿ. ಆನಿಯನ್ಗೆ ಓತಾನೆ ಏನೋ ಬರೋದು ಗೈಸ್. ಈಗ ಬಾ, ಎಷ್ಟು ಐಟಮ್ ಆಯಿತು? 5, 6, 7 ಆಯಿತು. ಎಮ್ಮಿಂದ ಮ್ಯಾಂಗೋ ಚಾಕ್ಲೇಟ್ ತಗೋತಾ ಇದ್ದೀನಿ. ಕೆಯಿಂದ ಕಾಫಿ ಮಿಲ್ಕು. ತೊಳೆ ತಿನ್ಬೇಕಾ ಇದು? ಓಕೆ, ಎಮ್ಮಿಂದ ತಗೊಂಡಿರೋ ಮ್ಯಾಂಗೋ ಮತ್ತು ಕೆಯಿಂದ ತಗೊಂಡಿರೋ ಮಿಲ್ಕು. ಓಕೆ, ಕೆಯಿಂದ ಕಾಫಿ ಮಿಲ್ಕು 2 ಮಿಕ್ಸ್ ಮಾಡಿ ತಿಂತಾ ಇದೆಯಾ? ಟೈಮ್ ಎಷ್ಟಾಯಿತು? ಹಾಂ ಗೈಸ್, ಇನ್ನು 40 ಸೆಕೆಂಡ್ ಇದೆ ಅಷ್ಟೇ. ಏನಾದರೂ ನೋಡೋಣ ಬನ್ನಿ. ಎಲ್ಲಿಗೋ ಬಂದ್ಬಿಟ್ಟವೆ, ಇಲ್ಲಿ ಏನೂ ಸಿಗ್ತಾ ಇಲ್ಲ. ಕಂಪ್ಲೀಟ್ ಆಗೋಯ್ತಾ? ಕಂಪ್ಲೀಟ್ ಆಯ್ತಾ? ಇನ್ನು 20 ಸೆಕೆಂಡ್ ಅದ. ಆಗಲಿಂದ ಇವಾಗಲೆಲ್ಲ ತಗೊಂಡಿದ್ದು.
ನಮ್ಮ ಟೈಮಿಂಗ್ಸ್ ಮುಗ್ದಿದೆ. ನಾನು 9 ಐಟಮ್ ತಿಂದಿದ್ದೀನಿ. ಈಗ ವಿನ್ ಆಗಬೇಕಂದ್ರೆ ಪ್ರತಿ 10 ಐಟಮ್ ತಿನ್ನಬೇಕು. ಸೊ ನೋಡೋಣ ಬನ್ನಿ ವಿನ್ ಆಗ್ತಾನೆ ಏನಂತ. ಕಷ್ಟ ಇದೆ. ಇಲ್ಲಿ ಅಂಗಡಿಗಳು ಬೇರೆ ಬೇರೆ ಇದೆ. ಒಂದು ಅಂಗಡಿಲಿ 2 ಐಟಮ್ ತಗೋಬೇಕು. ಇಲ್ಲಿ ಜಾಸ್ತಿ ಅಂಗಡಿಗಳಿಲ್ಲ ನಾವಿರೋವಂಥ ಈ ಏರಿಯಾದಲ್ಲಿ. ಇವಾಗ ನೋಡೋಣ ವಿನ್ ಆಗ್ತಾನೆ ಏನಂತ ಗೊತ್ತಾಗುತ್ತೆ. ಓಕೆ ನೋಡ್ರಿ, ಅಣ್ಣನ ಟೈಮಿಂಗ್ಸ್ ಮುಗ್ದೈತೆ. 10 ನಿಮಿಷದಲ್ಲಿ ಅಣ್ಣ ಟೋಟಲು 9 ಐಟಮ್ಸ್ನ ತಿಂದಿದ್ದಾರಂತೆ. ಇವಾಗ ನೋಡಿ ನನ್ನ ಟೈಮಿಂಗ್ಸ್ ಇವಾಗ ಸ್ಟಾರ್ಟ್ ಆಗೈತೆ. ಓಕೆ ಬನ್ನಿ 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 ಬನ್ನಿ. ಫಸ್ಟ್ ಬಿಯಿಂದ ಬನಾನಾ ಐತೆ. ಓಕೆ ನೋಡ್ರಿ, ಬಿಯಿಂದ ಬನಾನಾ ತೊಗೊಂಡಿದ್ದೀನಿ. ಚೇಂಜ್ ಇಲ್ವಾ? ಚೇಂಜ್ ಎಷ್ಟೈತೆ ಅಷ್ಟು ಕೊಡಿ ಸಾಕು. ಆಯಿತು ಆಯಿತು. ಓಕೆ ನೋಡ್ರಿ, ಒಂದು ಐಟಮ್ನ ಕಂಪ್ಲೀಟ್ ಮಾಡಿ ಬಿಯಿಂದ ಬನಾನಾ. ಅಲ್ಲೇ ಇನ್ನೂ ಒಂದು ಐಟಮ್ ತಿನ್ಬೋದು ಅಣ್ಣ. ಆರೆಂಜ್ ಎಷ್ಟು? ಒಂದು ಆರೆಂಜು ಚಿಕ್ಕದು ಒಂದೇ ಒಂದು ಬೇಕು ಕೊಡಿ. ಇಲ್ಲಿ ಎಲ್ಲ ಥರದ ಇದು ಈಸ್ಕೊಬಿಡ್ಬೋದು. ಒಂದು ಅಂಗಡಿಯಲ್ಲಿ 2 ಐಟಮ್ ಬಿಟ್ಬಿಟ್ಟು ತಿನ್ನಂಗೆ. ಇದು ಕುಯ್ ಕೊಡ್ತೀರಾ? ಓಕೆ ನೋಡ್ರಿ, ಓಯಿಂದ ಆರೆಂಜ್ ತೊಗೊಂಡಿದ್ದೀನಿ. 2 ಐಟಮ್ ಕಂಪ್ಲೀಟು ಒಂದೇ ಶಾಪ್ನಲ್ಲಿ. ಇದನ್ನು ಕುಯ್ ಕೊಡಿ ಹಂಗೆ. ಸಾಕು ಕೊಡಿ. ಓಕೆ ನೋಡ್ರಿ, ಓಯಿಂದ ಆರೆಂಜು. ಓಯಿಂದ ಆರೆಂಜ್ 2 ಐಟಮ್ ಆಯಿತು ಅಣ್ಣ. ಜ್ಯೂಸ್ ಸಿಗುತ್ತಾ? ಯಾವ್ದು ತಗೋಣ? ಕೈಯಿಂದ ತಗೊಳಕ್ಕೆ ಟೈಮ್ ಇಲ್ಲ. ವಾಟ್ರ್ ಕೊಡಿ ಅಣ್ಣ ಸಾಕು. ನೋಡ್ರಿ, ಡಬ್ಲ್ಯೂಯಿಂದ ವಾಟರ್ ತಗೋತಿದ್ದೀನಿ. 3 ಐಟಮ್ಸ್ ಕಂಪ್ಲೀಟು. ಟೈಮ್ ಎಷ್ಟಾಯಿತು? 3 ನಿಮಿಷ. ½ ಲೀಟ್ರ್ ಸಾಕು. ನೋಡಿರಿ, ಡಬ್ಲ್ಯೂಯಿಂದ ವಾಟರು 3 ಐಟಮ್ ಕಂಪ್ಲೀಟು. ಸತೀಶನ್ ಫುಲ್ ಕೆಲಸ ಇವತ್ತು. ಕ್ಯಾಮ್ರಾ ಹಿಡ್ಕೊಂಡು ಮತ್ತು ಈ ಕಡೆಯಿಂದ ಯಾವ ಶಾಪ್ ಐತೆ ಏನೋ ಗೊತ್ತಿಲ್ಲ. ಇಲ್ಲೊಂದು ಶಾಪ್ ಐತೆ, ಚಾಕ್ಲೇಟ್ ಅಂಗಡಿ ಐತೆ. ಚಾಕ್ಲೇಟ್ ಅಂಗಡಿ ಸಿಹಿಂದ ಚಾಕ್ಲೇಟು ಅಣ್ಣ. ಚಾಕ್ಲೇಟ್ ಕೊಡಿ. ಸಿಹಿಂದ ಚಾಕ್ಲೇಟು, ಕೇಕು 2 ಐತೆ. ಸ್ವಲ್ಪ ಬೇಕು ಕೊಡ್ತೀರಾ? ಚಾಕ್ಲೇಟ್ ಕೊಡಿ, ಯಾವುದಾದ್ರೂ ಕೊಡಿ. ಒಂದು ಕೊಡಿ ಸಾಕು. ಒಂದು ಪರವಾಗಿಲ್ಲ. ಒಂದು ಕೊಡಿ. 5 ರೂಪಾಯಿ ತೊಗೊಳ್ಳಿ. ಕೊಡಿ ಅಣ್ಣ, ಹೇಳ್ತೀನಿ. ಟೈಮ್ ಇಲ್ಲ ನನಗೆ ಅದಕ್ಕೆ. ಒಂದು ವೀಡಿಯೋ ಮಾಡ್ತಾಯಿದ್ದು, ಟೈಮ್ ಇಲ್ಲ ಅದಕ್ಕೆ. ಹಾಂ, ಸಿಹಿಂದ ಚಾಕ್ಲೇಟು. ಟೋಟಲ್ ಎಷ್ಟು ಐಟಮ್ ಕಂಪ್ಲೀಟ್ ಆಯಿತು? 4. ಅಕ್ಕ ಜ್ಯೂಸ್ ಕೊಡಿ. ಜೈಯಿಂದ ಜ್ಯೂಸು ಅಕ್ಕ ಸ್ವಲ್ಪ ಬೇಕು ಕೊಡ್ತೀರಾ? ಮ್ಯಾಂಗೋ ಜ್ಯೂಸ್ ಕೊಡಿ. ಹಾಂ, 10 ರೂಪಾಯಿಂದ ಕೊಡಿ. ಜೈಯಿಂದ ಜೇಮ್ಸ್ ಎಲ್ಲಿ? ಕರೆಕ್ಟು ಅಕ್ಕ. ಒಂದು ಜೇಮ್ಸ್ ಎಷ್ಟಿದು? 5 ರೂಪಾಯಿ ಸಾಕು. ಅಷ್ಟೇ 5 ರೂಪಾಯಿ ಚೇಂಜು. ಟೋಟಲ್ ಎಷ್ಟು ಐಟಮ್ ಆಯಿತು? ಐತೆ ಅಕ್ಕ. 4. ಎಷ್ಟಾಯಿತು? 1 ರೂಪಾಯಿ ಕೊಡಿ. ಹಾಂ, ಬರೀ 5 ಐಟಮಾ? ಲೆಕ್ಕ ಹಾಕಿದೆಯಾ? ಜೈಯಿಂದ ಜೇಮ್ಸು. ಟೈಮ್ ಎಷ್ಟಾಯಿತು? ಹಾಂ, ಅಯ್ಯೋ ತುಂಬ್ಕೊಂಡು ಹೋಗೋಕ್ಕಾಗಲ್ಲ. ಈ ಕಡೆ ಶಾಪೇ ಇಲ್ಲ, ಈ ಕಡೆ ಅಂಗಡಿಯೇ ಇಲ್ಲ. ಓಡ್ಬಾ. ಇನ್ನು 5 ಐಟಮ್ ಕವರ್ ಮಾಡಬೇಕು. ಜಿಯಿಂದ ಜೆಮ್ಸು, ಜೈಯಿಂದ ಜ್ಯೂಸು. ಇಲ್ಲಿ ಇಸ್ಕೊಳ್ವಲ್ವಾ?
ಕೈಯಿಂದ ಖಾರ. ಡೈರಿ ಮಿಲ್ಕ್ ಅನ್ಕೊಂಡಿದ್ದೆ. ಒಂದು ಟೊಮೊಟೊ ಹಣ್ಣು ಇದ್ರೆ ಕೊಡ್ತೀರಾ ಚಿಕ್ಕದು? ತರಕಾರಿ ಸ್ಟಾಲ್ ನೋಡಿದೆ ಎಲ್ಲೂ ಸಿಗ್ನ. ಇದೊಂದು ಹೋಟ್ಲ್ ಹತ್ರ ಬಂದು ಕೇಳ್ತಾ ಇದ್ದೀನಿ. ಚಿಕ್ಕದು ಯಾವ್ದಾದ್ರು ಇದ್ರು ಕೊಡಿ. ನಿಂಬೆಹಣ್ಣು ಬೇಡಿ. ಜ್ಯೂಸ್ ಆಯ್ತಲ್ಲ ಇಲ್ಲೇ. ಟೈಮ್ ಎಷ್ಟಾಯ್ತು? 7 ಈರುಳ್ಳಿ ಇದ್ರು ಕೊಡಿ ಒಂದು ಚಿಕ್ಕ ಪೀಸು. ಟೀಯಿಂದ ಟೊಮೊಟೊ ಈರುಳ್ಳಿ ಸಾಕು. ಥ್ಯಾಂಕ್ ಯು ಬ್ರೋ. ಎಲ್ಲರೂ ಮುಂಚೆ ಮಾನ ಮರಿದು ಹೋಯ್ತು ನೋಡು. ಟೀಯಿಂದ ಟೊಮೊಟೊ. ಹ್ಞೂ ಎಷ್ಟು ಐಟಮ್ ಆಯಿತು ಟೋಟಲ್? ಎಷ್ಟು ಐಟಮ್ ಆಯಿತು? 8 ಆಯ್ತಾ? ಸಿಹಿಂದ ಏನಾದ್ರು ತಗೊಂಡಿದ್ದವ? ಸಿಹಿಂದ ಏನಾದ್ರು ತಗೊಂಡಿಲ್ಲವ? ಕೇಕ್ ಕೊಡಿ ಒಂದು ಚಿಕ್ಕ ಪೀಸು. 8 ಇಲ್ಲೇ 2 ಐಟಮ್ ತೊಗೊಂಡ್ರೆ 10 ಐಟಮ್ ಇಲ್ಲೇ ಕಂಪ್ಲೀಟ್ ಆಯ್ತೆ. ಬೇಕು ಕೊಡ್ತೀರಾ? ಕೇಕು ಒಂದು ಚಿಕ್ಕ ಪೀಸ್ ಕೊಡಿ. ನಾರ್ಮಲೇ ಕೊಡಿ. ಹಸಿಂದ ಸ್ವೀಟು ಲಾಗೈತೆ. ಎಷ್ಟಾಯ್ತು ಟೈಮು? 9 ನಿಮಿಷ. ಹಾಂ ಇಲ್ಲೇ ಕೊಡಿ. ಕೈಲೇ ಕೊಡಿ, ಹಂಗೆ ಸಾಕು. ಎಸಮಿನ್ ಕನ್ನಡ ಅವತಾರ ಶಿವ. ಒಂದೇ ಒಂದು ಚಿಕ್ಕ ಪೀಸ್ ಕೊಡಿ. 10 ರೂಪಾಯಿ ತಗೊಳ್ಳಿ. ಇಷ್ಟೇ ಕೊಡಿ ಸಾಕು. ಕೊಡಿ, ಯಾವುದೋ ಒಂದು ಕೊಡಿ. ಚಮ್ಸ್ ಆಯಿತು. ಇದು 10:15. ಏನಿಲ್ಲ ಬ್ರೋ, ಮಾತಾಡಿ, ತೊಂದರೆ ಇಲ್ಲ. ಎಷ್ಟಾಯ್ತು? ಎಮ್ಮಿಂದ ಏನಾರು ತಗೊಂಡಿದ್ದಾವ? ಇದೇನು ತಗೊಂಡಿಲ್ಲ ತಾನೆ? 5 ಚಿಪ್ಸ್ ಕೊಡ್ತೀರಿ ಯಾವ್ದಾದ್ರು? ಮ್ಯಾಂಗೋ ಚಿಪ್ಸ್ ಇದ್ರೆ. ಸಿಹಿಂದ ಕೇಕು. ಇನ್ನೊಂದೇ ಒಂದು ಐಟಮು. ಒಂದೇ ಒಂದು ಚಿಪ್ಸ್ದು ಪೀಸ್ ಇದ್ರು ಕೊಡಿ. ಒಂದೇ ಒಂದು ಪೀಸ್ ಬೇಕಿತ್ತು ಅಷ್ಟೇ. ಸರಿ ಬಾ. ಇನ್ನು ಎಷ್ಟು ನಿಮಿಷ ಆಯ್ತಾ? 1 ನಿಮಿಷ. ಬಿಯಿಂದ ಬಿಸ್ಕೆಟು. ಈಗ ಎಷ್ಟು ಐಟಮ್ ಆಯಿತು? 9 ಐಟಮ್ ಆಯ್ತಲ್ವಾ? ಒಂದು ಬಿಸ್ಕೆಟ್ ಕೊಡಿ. ಬೀಂದ ಏನೂ ತಗೊಂಡಿಲ್ಲ ತಾನೆ? ಹಾಂ, ಬೀಂದ ಯಾವ ಐಟಮ್ಸ್ ಹೋಗಿಲ್ಲ ತೊಗೊಳ್ಳಿ. ಬೀಂದ ಬಿಸ್ಕೆಟು. ಟೈಮಿಂಗ್ಸ್ ಎಷ್ಟಾಯ್ತಾ? 20 ಸೆಕೆಂಡು. ನೋಡಿ, ನಾನು 10 ನಿಮಿಷದಲ್ಲಿ ಟೋಟಲು 10 ಐಟಮ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಬ್ರೋ. 9 ಐಟಮ್ಸ್ ಅಂತೆ. ಈಗ ಒಂದು ಐಟಮ್ ನಾನೇ ಜಾಸ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಗೆದ್ದಿದ್ದೀನಿ. ಇವಾಗ ಬ್ರೋ ಹತ್ರ ಹೋಗೋಣ ಬನ್ನಿ. 48 ಜಾಸ್ತಿ ಆಗುತ್ತೆ. ವೀಡಿಯೋದಲ್ಲ ಪ್ರೂಫು, ನಾವು ತೋರಿಸ್ತೀವಿ ಬೇಕಾದ್ರೆ. ಟೋಟಲು ನಾನು 10 ನಿಮಿಷದಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಂತಂದರೆ ಟೋಟಲು 10 ಐಟಮ್ ಕಂಪ್ಲೀಟ್ ಮಾಡಿದೆ. ಹ್ಞೂ ನಿಜ, 10 ಐಟಮ್ ಕಂಪ್ಲೀಟ್ ಮಾಡಿದೆ ಟೋಟಲು. ನೀವು ನಂಬಲ್ಲ ಅಂತ ನಂಗೆ ಇವೆಲ್ಲ ನೋಡ್ಬಿಟ್ಟಾಗ ನಿಮ್ಗೆ ನಂಬಿಕೆ ಬರೋದು ಬೇಡವಾ? ಅಲ್ಲೆಲ್ಲ ಇಟ್ಬಿಟ್ಟು ಬಂದಾನೆ. ಟೋಟಲು ನಾನು 10 ನಿಮಿಷಕ್ಕೆ 10 ಐಟಮ್ ಕಂಪ್ಲೀಟ್ ಮಾಡಿದ್ದೀನಿ ಬ್ರೋ. 10 ನಿಮಿಷಕ್ಕೆ 9 ಐಟಮ್ ಕಂಪ್ಲೀಟ್ ಮಾಡಿದರೆ. ಸೊ ನಮ್ಮಿಬ್ಬರಲ್ಲಿ ಗೆದ್ದಿರೋದು ಇವಾಗ ನಾನೇ ಗೆದ್ದಿದ್ದು. ಇವಾಗ ನಾವು ಇರೋ ಸ್ಪಾಟೇ ಸರಿಯಿಲ್ಲ. ಎಲ್ಲ ಕಡೆ ನೋಡಿದ್ರೆ ಯಾವ ಶಾಪ್ಗಳು ಇಲ್ಲ. ಅಲ್ಲಿ ಹೋಗಿ ಏನಾದ್ರು ಐಟಮ್ ಕೇಳಿದ್ರೆ ಐಟಮೇ ಕೊಡ್ತಾ ಇಲ್ಲ. ಎಲ್ಲ ಕ್ಯಾಶ್ ಕೊಡು ಅಂತಂತಾರೆ. ವಿನ್ನು ನಾನೇ ಆಗಿದ್ದು. 10 ನಿಮಿಷದಲ್ಲಿ 10 ಐಟಮ್ನ ಕಂಪ್ಲೀಟ್ ಮಾಡಿ ವಿನ್ ನಾನಾಗಿದ್ದೀನಿ. 10 ನಿಮಿಷದಲ್ಲಿ 9 ಐಟಮ್ ಕಂಪ್ಲೀಟ್ ಮಾಡಿ ಸೋತಿದ್ದಾರೆ ನೋಡಿ. ಬ್ರೋ ನನ್ನ ಜೊತೆ ಸೋತಿದ್ದಾರೆ ಇವತ್ತು. ಚಾಲೆಂಜ್ನಲ್ಲಿ ಗೆದ್ದಿರೋದು ಇವಾಗ ನಾನೇ. ಈ ಸಾಕ್ಷಿ ಕ್ಯಾಮ್ರಾಮನ್ ಅವನೇ. ಯಾರು ಗೆದ್ದಿದ್ದು? ಪ್ರಾಂಪ್ಟಗಳು ಗೆದ್ದಿದ್ಯಾರು? ಓಕೆ. ಈಗ ಬ್ರೋ ಏನಾದ್ರು ಗೆದ್ದಿದ್ರೆ ನಾನು ಹೇಳಿದ ಪ್ರಕಾರ ಬ್ರೋಗೆ 5,000 ಕೊಡ್ತಾ ಇದ್ದೆ. ಸೊ ಬ್ರೋನೇ ನಂಗೊಂದು ಆಫರ್ ಕೊಟ್ಬಿಟ್ಟಿದ್ದಾರೆ. ಕ್ಯಾಮ್ರಾಮನ್ಗೆಲ್ಲ ನೋಡಿ ಇಲ್ಲೆಲ್ಲ ತುಂಬ್ಕೊ ಬಂದಿದ್ದೀನಿ ನಾನು. ಇದು ನನಗೆ ಯಾವ್ದು ತಗೊಳಕ್ಕೆ? ನೀನು ಯಾವ್ದಾದ್ರು ಎತ್ಕೊ. ನಾ ಚಾಲೆಂಜ್ ಗೆದ್ದಿದ್ದಕ್ಕೆ ನನಗ ಪಟಾಪಟಿ ಚಡ್ಡಿ ಗೈಸ್. ನಾನು ಗೆದ್ದಿದ್ದಕ್ಕೆ ನೋಡಿ ಬಟ್ಟೆ ತಗೊಳಕ್ ನಂಗೆ. ಮತ್ತೆ ಅದೇನೋ ಸೂಟು ಅಂದಲ್ಲ. ಇದು ಸೂಟಾ? ಹಿಂಗೆ ಹಾಕೊಂಡು ಇದು ಸೂಟು ಹೊಸ್ದಾಗೆ. ಇದು ಬೇಡಪ್ಪ, ನನಗೆ ಯಾವ್ದಾದ್ರು ಚೆನ್ನಾಗಿರೋ ತಗೋತೀನಿ.
ಶೂಗಿ ಎಲ್ಲ ತಗೋಬೋದಾ? ಶೂಗಿ ಎಲ್ಲ ತಗೋಬೋದಾ? ಹಾಂ, ಈ ಥರ ಅಂದಿದ್ರೆ ಡೈಲಿ ಮಾಡೋ ಮೊನ್ನೆ ಚಾಲೆಂಜು. ಅದಕ್ಕೆ ಕಾಸು ಕೊಡ್ಬೇಕು. ಇದಕ್ಕೆ ದುಡ್ಡು ಕೊಡ್ಬೇಕಾ? ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ನಿಮ್ದಾದ್ರೆ ಏನ್ ಬೇಕಾದ್ರೂ ತಗೋತೀವಿ. ಸೂಟ್ ಅಂತಂದ್ಮೇಲೆ ಶೂ ಬಟ್ಟೆ ಎಲ್ಲ ಇಸ್ಕೊಡ್ಬೇಕು ನೀವು. ನಿಂಗೆ ಯಾವ ಬಟ್ಟೆ ಬೇಕೋ, ಯಾವ ಶರ್ಟ್ ಬೇಕೋ ಎತ್ಕೋ, ಎಲ್ಲ ನಿಮ್ದೆ. ಒಂದೊಂದು ಯಾವ್ದು ಬೇಕು ಒಂದು ಸೆಲೆಕ್ಟ್ ಮಾಡಿ. ರಿಯಲ್ ಬ್ರೋ. ನೋಡ್ರಿ, ಚಾಲೆಂಜ್ನ ಗೆದ್ದಿದ್ದಕ್ಕೆ ಬ್ರೋ ಹೇಳ್ದಂಗೆ ಬಟ್ಟೆ ಕೊಡಿಸ್ತಾ ಅವ್ರದೇ ಶಾಪಲ್ಲಿ ಕೊಡಿಸ್ತಾವ. ಮತ್ತೆ ನೋಡ್ರಿ, ಬ್ರೋ ಹೇಳ್ದಂಗೆ ನನಗೆ 2 ಸೂಟ್ ಬಟ್ಟೆ ಇಸ್ಕೊಡ್ತೀನಿ ಅಂತಂದಿದ್ರು, ಇಸ್ಕೊಟ್ಟಿದ್ದಾರೆ. ಬ್ರೋ, ನಿಮ್ಗೆ ಏನಾದ್ರು ಬೇಜಾರಾಯ್ತಾ? ಬೇಜಾರಾಯ್ತು. ಯಾಕಂದ್ರೆ ಚಾಲೆಂಜ್ ಕೊಟ್ಟಿದ್ದು ನಾನು, ಮತ್ತೆ ಬಟ್ಟೆ ಇಸ್ಕೊಟ್ಟಿದ್ದು ನೀವು. ಮೋಸ ಏನಿಲ್ಲ ಗೈಸ್, ನೀವೇ ನೋಡಿದಿರ ವಿಡಿಯೋದಲ್ಲಿ. ಮೋಸ ಏನು ಮಾಡ್ಬಿಟ್ಟಂತೂ ನಾವು ಗೆದ್ದಿಲ್ಲ, ಓನ್ ಆಗಿ ಪ್ರಾಂಪ್ಟ್ ಆಗಿ ಗೆದ್ದಿರೋದು. ಮತ್ತೆ ಪರವಾಗಿಲ್ಲ. ಬ್ರೋಗ್ ಅಲ್ಲೇ ವಿಶ್ ಮಾಡ್ಬೇಕು ಅನ್ಕೊಂಡಿದ್ದೆ. ತಗೊಳ್ಳಿ ಬ್ರೋ. ಗೆದ್ದದ್ದು ತುಂಬಾ ಖುಷಿ ಆಯ್ತು. ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿ ಆಯ್ತು. ನೆಕ್ಸ್ಟ್ ಚಾಲೆಂಜ್ಗಳಿಗೆ ಗೆಲ್ಲಿ ಬ್ರೋ. ಏನಿಲ್ಲ, ನನ್ನ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ನೆಕ್ಸ್ಟ್ ಚಾಲೆಂಜ್ಗಳಿಗೆ ಹೇಳಿ. ಮೋಸ ಮಾಡೋರು ಇರೋ ತನಕ ಏನ್ ಮಾಡೋದು? ಅದಿರ್ಲಿ, ಪರವಾಗಿಲ್ಲ, ಆಯ್ತು. ಆಡಿಯನ್ಸ್ ಗೊತ್ತಾಗೋಯ್ತು. ಮತ್ತೆ ಕಂಗ್ರ್ಯಾಚುಲೇಷನ್. ಅಣ್ಣ ಮೈಸೂರಲ್ಲಿ ಇದೆ ಟಾಕ್ಸಿಕ್ ಮೆನ್ಸ್ವೇರ್ ಅಂದ್ಬಿಟ್ಟು ಒಂದು ಶಾಪ್ನ ಓಪನ್ ಮಾಡಿದ್ದಾರೆ. ಒಳ್ಳೆದಾಗಲಿ ಅಣ್ಣ. ಥ್ಯಾಂಕ್ ಯು. ಯಾರ್ಯಾರು ಬರ್ತೀರಾ ಮೈಸೂರಿಗೆ ಒಂದ್ಸಲ ವಿಸಿಟ್ ಮಾಡಿ. ನಾನು ಅವಾಗ ಅಂದ್ರೆ ಬೇರೆ ಕೆಲಸ ಇರೋದ್ರಿಂದ ಅವಾಗ ಬರ್ತೀನಿ. ಬನ್ನಿ, ಅವಾಗ ನಾನು ಹೇಳ್ತೀನಿ ಯಾವಾಗ ಬರ್ತೀನಿ ಅಂತ. ಮತ್ತೆ ಹಂಗೇನೆ ನೋಡೋದಲ್ಲ, ಇದಿಷ್ಟೇ ಈ ವಿಡಿಯೋ ಮತ್ತೆ ಈ ಚಾಲೆಂಜ್ ಹೆಂಗನ್ಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬಿಡ್ರಿ. ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಅದು ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೂ ಹೊಸ ಟಾಪಿಕ್ನೊಂದಿಗೆ ನಾವು ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಟಾಪಿಕ್ನೊಂದಿಗೆ ನಾವು ನಿಮ್ಮ ಮುಂದೆ ಸಿಗ್ತೀವಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.